ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ವಾಣಿ. ನವನಾರಸಿಂಹ ಕ್ಷೇತ್ರ ಅಹೋಬಲಂನಲ್ಲಿ ಭಾನುವಾರ ನಡೆದಂಥ ಕಾರ್ಯಕ್ರಮಗಳು ಏನೇನಿತ್ತು ಮತ್ತು ಯಾವ್ಯಾವ ದೇವ ದರ್ಶನ ಮಾಡಿದ್ವಿ ಎಲ್ಲನೂ ನೋಡ್ಕೊಂಬರೋಣ ಬನ್ನಿ. ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಬೆಳಿಗ್ಗೆ 3:30ಕ್ಕೆ ಯಾತ್ರೆಗೆ ಹೋದಂಥ ಎಲ್ಲ ಭಕ್ತರಿಗೂ ಸಾಮೂಹಿಕವಾಗಿ ನರಸಿಂಹ ದೇವರ ಹೋಮ ಮಾಡಿಸ್ತಾ ಇದ್ದಾರೆ. ಇಸ್ಕಾನ್ ಯಾತ್ರಾ ಪ್ಯಾಕೇಜಲ್ಲಿ ನಾವು ಅಹೋಬಲಂಗೆ ಹೋದಂತಹ ಪ್ರೈಸ್ ಬಂದು ಒಬ್ಬರಿಗೆ 5,000 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅದರಲ್ಲಿ ಹೋಗೋ ಬರೋ ಚಾರ್ಜು ಮತ್ತು ಜೀಪ್ಗೆ ಕೊಟ್ಟಂತಹ ಚಾರ್ಜು ಜೊತೆಗೆ ಎಲ್ಲ ವಿವರ ಹೇಳ್ತೀನಿ ಮುಂದೆ. ओम शं स्वाहा चक्रोराय कलाय 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 ओम शं स्वाहा चंद्रमाय वृद्धाय कांतालोकात्रयाय च रूपाय रूपाय हरे परमात्मने स्वाहा अजयाय जलंतं सर्वतोमुखं नरसिंहं विष्णु. ಫಸ್ಟ್ ಡೇ ಯಾತ್ರದ ಶನಿವಾರದ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಡಿನ್ನರ್ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ನೆಕ್ಸ್ಟ್ ಡೇ ಭಾನುವಾರ ಏಕಾದಶಿ ಇರೋದ್ರಿಂದ ಏಕಾದಶಿಯ ಪ್ರಸಾದ ಯಾರಿಗೆ ಬೇಕು, ಯಾರ್ಯಾರು ಉಪವಾಸ ಮಾಡ್ತಾರೆ ಅಂತ ಕೇಳ್ಬಿಟ್ಟು ಕೊಟ್ಟಿದ್ದಾರೆ. ಉಪವಾಸ ಮಾಡದಿರೋರಿಗೆ ನಾನು ಏಕಾದಶಿ ಪ್ರಸಾದ ಕೂಡ ಕೊಟ್ಟಿದ್ದಾರೆ. 5:45 ಹೊತ್ತಿಗೆ ಹೋಮ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಬೇಗ ಬೇಗ ಬಸ್ಸಲ್ಲಿ ಕೂತ್ಕೊಂಡು ಹೊರಟ್ವಿ. 6:15 ಹೊತ್ತಿಗೆ ವಾಕಿಂಗ್ ಸ್ಪಾಟ್ ಏನಿದೆ, ನಾವು ಟ್ರಕ್ಕಿಂಗ್ ಮಾಡೋದೇನಿದೆ ದೇವಸ್ಥಾನಗಳು ಶುರುವಾಗುತ್ತೆ ಅಲ್ಲಿವರೆಗೂ ಪಾಯಿಂಟ್ಗೆ ಬಿಟ್ಟಿದ್ದಾರೆ ನಮ್ಮ ಬಸ್ಸಲ್ಲೇ. ಬೆಳಗ್ಗೆ 6:15ರಿಂದ ನಮ್ಮ ಅಂದರೆ ಟ್ರಕ್ಕಿಂಗ್ ಶುರುವಾಗಿದೆ. ದರ್ಶನಕ್ಕೆ ಮೊದಲನೇ ದೇವಸ್ಥಾನ ಜ್ವಾಲಾ ನರಸಿಂಹ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹೊರಡುವಾಗ ಹೇಳಿದರು ಎಲ್ಲರೂ ಚಪ್ಪಲ್ ಹಾಕ್ಕೊಂಡು ಬನ್ನಿ, ಶೂಸ್ ಬೇಡ ಅಂತ ಹೇಳಿದರು. ಯಾಕಂದರೆ ಟ್ರಕ್ ಮಾಡುವಾಗ ಶೂಸ್ ಕಂಫರ್ಟ್ ಆಗಿರುತ್ತೆ. ಆದರೆ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇರೋದ್ರಿಂದ ಪ್ರತಿ ಸರಿನೂ ಶೂ ಬಿಚ್ಚೋದು ಕಷ್ಟ ಆಗುತ್ತೆ. ಚಪ್ಪಲಿ ಯಾಕೆ ಹಾಕಬೇಕು ಅಂತ ಹೇಳಿದ್ರಂದರೆ ಗುಡ್ಡ ಎಲ್ಲ ಕಾಯ್ತಾ ಹೋಗುತ್ತೆ ಬರೋ ಹೊತ್ತಿಗೆ. ಆಮೇಲೆ ಬಿಸಿ ಆದರೆ ನಡೆಯೋಕ್ಕಾಗಲ್ಲ, ನಡೆಯೋದು ತುಂಬ ಕಷ್ಟದ ದಾರಿ ಇರೋದ್ರಿಂದ ಕಾದಿದ್ರೆ ಬಂಡೆಗಳು ಕಷ್ಟ ಆಗುತ್ತೆ ಇಳಿಯೋಕ್ಕೆ. ಚಪ್ಪಲಿ ಆದರೆ ಸಾಕು, ಬಿಟ್ಟು ಒಳಗಡೆ ಹೋಗ್ಬೋದು ದೇವಸ್ಥಾನಕ್ಕೆ. ಅಟ್ಲೀಸ್ಟು ಅಂದರೆ ತುಂಬ ನಡೆಯೋರಿಗೆ ಇನ್ನೂ ಕಷ್ಟ ಆಗುತ್ತೆ ಅನ್ನೋದು ದೃಷ್ಟಿಯಿಂದ ಹೇಳಿದರು. ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡೋ ಪಾಯಿಂಟ್ ಇದು ಕುಂಡ ಇದೆ, ಅಂದರೆ ಕಲ್ಯಾಣಿ ಇದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಹೇಳಿದ್ರು ಹತ್ತುವಾಗ ಹರೇ ಕೃಷ್ಣ ಏನು ಹೇಳೋದು ಬೇಕಾಗಿಲ್ಲ, ನರಸಿಂಹ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಎಲ್ಲ ಅವತಾರ ಅವನದೇ. ಆದರೆ ಶ್ರೀ ನರಸಿಂಹ ಜಯ ನರಸಿಂಹ ಅಂತ ಹೇಳಿಬಿಟ್ಟೆ ಬೆಟ್ಟ ಹತ್ತಿ ಅಂತ ಹೇಳಿದರು. ತುಂಬ ಆಯಾಸ ಬರುತ್ತೆ, ಜೋರಾಗಿ ಹೇಳೋ ಅವಶ್ಯಕತೆ ಇಲ್ಲ, ಸಾಧಾರಣವಾಗಿ ನಿಮ್ಮ ಮನಸ್ಸಲ್ಲಾದರೂ ಹೇಳ್ಕೊಂಡು ಬನ್ನಿ, ಆವಾಗಲೇ ನಿಮಗೆ ಫಲ ಸಿಗುತ್ತೆ ಅಂತ ಹೇಳಿದರು. ಗುಡ್ಡ ಹತ್ತೋದು ಕೂಡ ಒಂದು ಪವಾಡನೇ, ನಮ್ಮ ಪೂರ್ವಜನದ ಪುಣ್ಯ ಅಂತಲೇ ಅನ್ಕೋಬೋದು. ಇಲ್ಲಿ ಸ್ವಲ್ಪ ದೂರ ಹೋದ ತಕ್ಷಣ ಇಲ್ಲಿ ದೇವಸ್ಥಾನ ಏನಿದೆ ಅಲ್ಲಿ ನಿಯರ್ ಬೈ, ಅಂದರೆ ಬರುವಾಗ ಹೋಗ್ತಾರೆ ದೇವಸ್ಥಾನಕ್ಕೆ, ಇಲ್ಲಿ ಒಂದು ಮನೆ ಕಾಣ್ತಿದೆ ಅಂದರೆ ಎಲ್ಲರೂ ನಿಂತಿದ್ದಾರಲ್ವ, ಅಲ್ಲಿ ಕಟ್ಟಿಗೆ ಸಿಗುತ್ತೆ, ಅಂದರೆ ಸಪೋರ್ಟಿವ್ಗೆ ಕೋಲಿಂದ ಕೋತಿಗಳನ್ನ ಓಡಿಸೋಕ್ಕೆ ಮತ್ತು ಬ್ಯಾಲೆನ್ಸ್ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಈ ಕೋಲಿಗೆ 5ರಿಂದ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೋಗುವಾಗ ಇಸ್ಕೊಂಡು ಹೋಗಿ, ಬರುವಾಗ ಮತ್ತೆ ವಾಪಸ್ ಕೊಟ್ಟು ಬರ್ಬೋದು. ನಮಗೆ ಯಾವ ಗೈಡ್ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ನರಸಿಂಹ ದೇವರ ಹೋಮ ಮಾಡಿಸಿದ್ರಲ್ವ ಪ್ರಭುಗಳು ಅಥವಾ ಗುರುಗಳು ಏನಿದ್ದಾರೆ ಅವರೇ ನಮಗೆ ಎಲ್ಲ ತಿಳಿಸ್ತಾ ಹೋದರು. ಅವರು ಪ್ರತಿ ತಿಂಗಳು ಬರ್ತಾರಂತೆ, ಅಂದರೆ ಈ ಇಸ್ಕಾನ್ ಯಾತ್ರಾ ಪ್ಯಾಕೇಜಲ್ಲಿ ಅಂದರೆ ಕರ್ಕೊಂಡು ಅವರೇ ಬರೋದ್ರಿಂದ ಅವರು ವಿವರವಾಗಿ ಪ್ರತಿಯೊಂದು ತಿಳಿಸ್ತಾ ಹೋದರು ನಮಗೆ ಎಲ್ಲೆಲ್ಲಿ ಏನೇನಿದೆ ಅಂತ. ನಾವಿವಾಗ ಹೋಗ್ತಾ ಇರುವಂತಹ ನರಸಿಂಹ ದೇವಸ್ಥಾನ ಜ್ವಾಲಾ ನರಸಿಂಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೀಗೆ ನೀರಲ್ಲಿ ಕಲ್ಲಲ್ಲಿ ನಡ್ಕೊಂಡು ಹೋಗಬೇಕು. 1.5 ಕಿಲೋಮೀಟ್ರಷ್ಟು ಹೀಗೆ ಹೋಗಬೇಕಾಗತ್ತೆ. ಹೇಗೆ ಅಲ್ಲಿ ದೇವಸ್ಥಾನ ಕಟ್ಟಿದ್ರು ಅಂತ ಗೊತ್ತಿಲ್ಲ, ತುಂಬ ಕಷ್ಟ ಇದೆ. ದಾರಿ, ಮೆಟ್ಲು, ಬಂಡೆ, ನೀರು, ಹಸಿರು ಎಲ್ಲ ರೀತಿ ಸಿಗುತ್ತೆ. ಟೋಟಲ್ 4 ಕಿಲೋಮೀಟರ್ಸ್ ಇದೆ ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಲೊಕೇಶನ್, ಪ್ರಕೃತಿನ ನೋಡೋಕ್ಕೆ 2 ಕಣ್ಣು ಸಾಲದು. ಇಲ್ಲಿ ಒಂದೊಂದು ಕಲ್ಲು ನರಸಿಂಹ ಅವತಾರದ ಕಥೆಗಳನ್ನು ಹೇಳುತ್ತೆ. ಭಕ್ತ ಪ್ರಹ್ಲಾದ ಎಲ್ಲಿದ್ದರು, ಹಾಗೆ ವಿದ್ಯಾಭ್ಯಾಸ ಮಾಡಿದ ಸ್ಥಳ, ಯೋಗಾಸನ ಕಲಿತಿದ್ದಲ್ಲಿ ಪ್ರತಿಯೊಂದು ಸ್ಥಳನೂ ಇಲ್ಲಿ ವಿಶೇಷವಾಗಿದೆ. ಅಹೋಬಲ ಯಾತ್ರೆಯ ಭಾಗ 1 ಏನು ನೋಡಿದ್ದೀರಾ, ಅದರಲ್ಲಿ 5ನೇ ದೇವಸ್ಥಾನ ಅಂತ ಏನು ತೋರಿಸಿದ್ನಲ್ವ, ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಸಾಕ್ಷಾತ್ ಶ್ರೀನಿವಾಸ ದೇವರೇ ಬಂದು ಅದನ್ನು ಸ್ಥಾಪನೆ ಮಾಡಿದರು ಅಂತ. ಆ ದೇವಸ್ಥಾನ 10ನೇ ದೇವಸ್ಥಾನ ಅಂತಾರೆ. ಅಂದರೆ 9 ದೇವಸ್ಥಾನ ನವನಾರಸಿಂಹದಲ್ಲಿ ಅದು ಬರಲ್ಲ ಲೆಕ್ಕಕ್ಕೆ. ಅಂದರೆ ಯಾವ ಗ್ರಹಕ್ಕೂ ಅಧಿಪತಿ ಆಗಿಲ್ಲ, ಅದು ಸಪ್ರೇಟ್ ದೇವಸ್ಥಾನ. ಹಾಗಾಗಿ ಅದನ್ನು 10ನೇ ದೇವಸ್ಥಾನ ಅಂತ ಹೇಳ್ತಾರೆ.
ಯಾಕಂದರೆ ನಾವು ನವನರಸಿಂಹ ದೇವಸ್ಥಾನಕ್ಕೆ ಬಂದಿರೋದು, ಅದರ ಜೊತೆ ಅದು ಕೂಡ ಅಲ್ಲಿದೆ. ತುಂಬ ದೊಡ್ಡ ದೇವಸ್ಥಾನ, ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ತುಂಬ ಲೆಂತಿ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಅದರ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಬೇರೆಯವರು ಕನ್ಫ್ಯೂಸ್ ಆಗಬಾರ್ದು ಅಂತ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ನಾವು ನೋಡ್ತಾ ಇರುವಂಥದ್ದು ಉಗ್ರ ಸ್ತಂಭ. ಇದೇ ಕಂಬದಲ್ಲಿ ನರಸಿಂಹಸ್ವಾಮಿ ಅವತಾರ ಆಗಿದ್ದು. ಅಂದರೆ ಪ್ರಹ್ಲಾದ ಇದೇ ಕಂಬದಲ್ಲಿದ್ದಾನೆ ಅಂತ ಅವರ ತಂದೆಗೆ ಹೇಳಿದ್ರಲ್ವ, ಅದೇ ಕಂಬ. ಈ ಘಟನೆ ನಡೆದಿದ್ದು 20 ಲಕ್ಷದ ವರ್ಷದ ಕೆಳಗಡೆ, ಅಂದರೆ ಸತ್ಯಯುಗದಲ್ಲಿ ನಡೆದಂಥ ಘಟನೆ ಇದು. ಈ ಸ್ತಂಭದ ಮೇಲ್ಭಾಗವನ್ನು ಸ್ಪರ್ಶಿಸಲು ಗಟ್ಟಿ ಗುಂಡಿಗೆ ಬೇಕು. ಇಲ್ಲಿಗೆ ಬರುವ ಭಕ್ತರಲ್ಲಿ 100ಕ್ಕೆ 5 ಭಾಗದಷ್ಟು ಮಾತ್ರ ಜನ ಉಗ್ರಸ್ತಂಭವನ್ನು ಏರುವ ಸಾಹಸ ಮಾಡ್ತಾರೆ. 80 ಡಿಗ್ರಿ ನೇರ ದುರ್ಗಮ ಹಾದಿಯಲ್ಲಿ ಉಗ್ರಸ್ತಂಭದ ತುದಿ ಮುಟ್ಟಿ ಸ್ವಾಮಿಯ ಪಾದಸ್ಪರ್ಶ ಮಾಡ್ಬೋದು. ಮೇಲೆ ಹತ್ತಕ್ಕೆ ಅಂದರೆ ಜ್ವಾಲಾನರಸಿಂಹ ದೇವಸ್ಥಾನಕ್ಕೆ ಹೋಗೋಕ್ಕೆ ವಯಸ್ಸಾದವ್ರಿಗೆ, ಅಂದರೆ ಕಾಲು ನೋವು ಇರೋರಿಗೆ, ಆಪ್ರೇಷನ್ ಆದವ್ರಿಗೆ, ಚಿಕ್ಕ ಮಕ್ಕಳಿಗೆ ಹತ್ತಕ್ಕೆ ಆಗದೆ ಇರೋರಿಗೆ ಡೋಲಿ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಸ್ಟಾರ್ಟಿಂಗಲ್ಲೇ ಹೇಳಬೇಕಾಗಿತ್ತು ನಾನು ಇದನ್ನು. ಒಬ್ಬರಿಗೆ 4,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ತುಂಬ ಕಷ್ಟ, 4,000 ರೂಪಾಯಿ ಕೊಡೋದು ಕಮ್ಮಿನೇ ಅಂತ ಅನಿಸುತ್ತೆ, ಅಷ್ಟು ಕಷ್ಟ ಇದೆ ದಾರಿ. ನೋಡಿ ನಾವಿವಾಗ ರೀಚ್ ಆಗ್ತಾ ಇದ್ದೀವಿ, ಹತ್ತತ್ರ ಇದ್ದೀವಿ ದೇವಸ್ಥಾನಕ್ಕೆ, ಜ್ವಾಲಾನರಸಿಂಹ ದೇವಸ್ಥಾನಕ್ಕೆ. ಬೋರ್ಡ್ ನೋಡಿದ್ರಲ್ವ, ಇವಾಗ ಫಾಲ್ಸ್ ಬರುತ್ತೆ ಇಲ್ಲಿ. ಅಂದರೆ ನೋಡಿ ನೀರು ಬರ್ತಾ ಇದೆ, ಇವಾಗ ಬಿಸಿಲುಗಳಾಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ. ಭವನಾಶಿನಿ ನದಿ ಅಂತ ಹೇಳ್ತಾರೆ ಇದಕ್ಕೆ, ಅಲ್ಲಿಂದ ಹರಿಯುತ್ತೆ ಮೇಲ್ಗಡೆಯಿಂದ ಫಾಲ್ಸು. ಇದರೊಳಗಡೆ ತೊಯಿಸ್ಕೊಂಡು ಹಾಗೇ ನಡ್ಕೊಂಡು ಹೋಗಬೇಕು. ನೀರು ತುಂಬ ಜೋರು ಬರುತ್ತಂತೆ. ಸುಮಾರು ವೀಡಿಯೋದಲ್ಲಿ ನಾನು ಕೂಡ ನೋಡಿದ್ದೀನಿ. ಆದರೆ ಇವಾಗ ಬಿಸಿಲುಗಾಲಾಗಿರೋದ್ರಿಂದ ಸ್ವಲ್ಪ ನೀರಿನ ಫ್ಲೋ ಕಮ್ಮಿ ಆಗಿದೆ. ಜಲಪಾತದಲ್ಲಿ ತೊಯಿಸ್ಕೊಂಡು ದರ್ಶನಕ್ಕೆ ಹೋಗ್ತಾರೆ. ಅಂದರೆ ಹೋಗೋ ಅನುಭವನೇ ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ನೋಡಿ ಪ್ರಪಾತನೇ ಇದೆ, ಸುತ್ತ ಬೆಟ್ಟಗಳು, ಜಲಪಾತ, ಹಾಗೆ ದೇವಸ್ಥಾನ. ಮೋಸ್ಟ್ ಬ್ಯೂಟಿಫುಲ್ ಲೊಕೇಶನ್ ಅಂತ ಹೇಳ್ಬೋದು. ದೇವಸ್ಥಾನದ ಹತ್ತಿರ ಇದ್ದೀವಿ ಇವಾಗ. ಇಲ್ಲೇ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದಂಥ ಸ್ಥಳ. ಕೆಳಗಡೆ ನೋಡಿ ಪ್ರಪಾತನೇ ಕಾಣುತ್ತೆ. ಪರಮ ಪವಿತ್ರವಾದಂತಹ ಸ್ಥಳ. ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳಿದ ಸ್ಥಳ. ಹಾಗೆ ಸರೋವರ, ರಕ್ತಕುಂಡ. ಹಿರಣ್ಯಕಶಿಪುವಿನ ಸೀಳಿದ ಮೇಲೆ ಕೈಗೆ ಮೆತ್ತಿದ ರಕ್ತವನ್ನು ತೊಳೆದುಕೊಂಡಂಥ ಸ್ಥಳ. ಅಂದರೆ ನೋಡೋಕ್ಕೆ ನಿಮಗೆ ಕೆಂಪಿಗೆ ರಕ್ತದ ಥರನೇ ಕಾಣುತ್ತೆ. ಕೈಯಲ್ಲಿ ನೀರು ತೊಗೊಂಡಾಗ ಫ್ರೆಶ್ ಆಗಿ ನೀಟಾಗಿ ಕಾಣುತ್ತೆ. ಕುಡಿಯೋಕ್ಕೆ ಕೂಡ ಅಷ್ಟೇ ರುಚಿಯಾಗಿದೆ, ಫ್ರೆಶ್ ಆಗಿದೆ ನೀರು. ಎಲ್ಲರೂ ಇಲ್ಲಿ ಬಾಟ್ಲಲ್ಲಿ ನೀರು ಕಲೆಕ್ಟ್ ಮಾಡಿಕೊಂಡು ಕುಡ್ಕೊಂಡು ಹೋಗ್ತಾರೆ. ಅಂದರೆ ನೀರು ಬೇಕಾದರೆ ತುಂಬ, ಅಂದರೆ ಗುಡ್ಡದಿಂದ ಫಾಲ್ಸಲ್ಲಿ ಇಳಿದಿರೋ ನೀರಲ್ವ, ಅಲ್ಲಿ ಶೇಖರಣೆ ಆಗಿರುತ್ತೆ. ಆ ಕುಂಡದಲ್ಲಿ ಯಾವಾಗಲೂ ನೀರಿರುತ್ತೆ. ಶ್ರೀ ಜ್ವಾಲಾನರಸಿಂಹ ಅಂದರೆ ಮಂಗಳ ಗ್ರಹಕ್ಕೆ ಅಧಿಪತಿಯಾಗಿದ್ದಾನೆ. ನಿಮಗೇನಾದರೂ ಮಂಗಳ ದೋಷ ಇದ್ದರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ಬೋದು. ನಾನು ಮುಂಚೆ ತಿಳಿಸಿದಾಗೆ ಇಲ್ಲಿ ಎಲ್ಲ ದೇವಸ್ಥಾನಗಳು, ಅಂದರೆ 9 ನವಗ್ರಹಗಳ ದೇವಸ್ಥಾನಗಳೇನಿದೆ, ನವನರಸಿಂಹ ದೇವಸ್ಥಾನಗಳು ಎಲ್ಲ ಗ್ರಹಗಳಿಗೆ ಅಧಿಪತಿಯಾಗಿದ್ದಾನೆ. ಒಂದೊಂದು ನರಸಿಂಹ ದೇವಸ್ಥಾನ ಕೂಡ ಒಂದೊಂದು ಗ್ರಹಕ್ಕೆ ಅಧಿಪತಿಯಾಗಿದ್ದಾನೆ. ಇಲ್ಲಿ ಎಲ್ಲ 9 ನವ ನರಸಿಂಹ ದೇವಸ್ಥಾನದಲ್ಲಿ ಕೂಡ ಉದ್ಭವ ಮೂರ್ತಿಗಳು ಜೊತೆಗೆ ಪ್ರತಿಷ್ಠಾಪನಾ ಮೂರ್ತಿಗಳನ್ನು ತೋರಿಸ್ತಾರೆ. ಶ್ರೀ ನರಸಿಂಹಸ್ವಾಮಿ ಹಿರಣ್ಯಕಶಿಪುವಿನ ಸಂಹಾರ ಮಾಡುವಾಗ ಅವರ ಹಿಂದುಗಡೆ ಜ್ವಾಲೆಗಳ ರೀತಿ ಪ್ರವಹಿಸುತ್ತಿತ್ತಂತೆ. ಅದಕ್ಕೆ ಇದನ್ನು ಜ್ವಾಲಾ ನರಸಿಂಹ ಅಂತ ಕರೀತಾರೆ. ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಪಾನಕ ಕೊಡ್ತಾರೆ ದೇವರ ಪ್ರಸಾದವಾಗಿ. ದರ್ಶನ ಮುಗಿಸ್ಕೊಂಡು ಬರುವಾಗ ಇದು ನೋಡಿ, ಇಲ್ಲಿ ಹಗ್ಗ ಹಿಡ್ಕೊಂಡು ಹತ್ತುತ್ತಾ ಇದ್ದಾರಲ್ವ, ಇದು ಉಗ್ರ ಸ್ತಂಭಕ್ಕೆ ಹೋಗುವಂಥ ಜಾಗ. ಇಲ್ಲಿ ನಮಗೆ ಯಾರಿಗೂ ಅಲೋ ಮಾಡಲಿಲ್ಲ. ಮೇಲೆ ಹತ್ತಿ ಇಳಿಯೋಕ್ಕೆ 3.5 ಗಂಟೆ ಆಗುತ್ತಂತೆ. ಮತ್ತು ಅಲ್ಲಿ ತುಂಬ ರಿಸ್ಕ್ ಇದೆ ಅಂತೆ, ಅಂದರೆ ನಡೆಯೋದು, ಹತ್ತೋದು, ಇಳಿಯೋದೆಲ್ಲ. ನೀವು ಓನಾಗಿ ಬಂದು ಹೋಗ್ಬೋದು, ನಾವು ಮಾತ್ರ ಕರ್ಕೊಂಡು ಹೋಗಲ್ಲ ಅಲ್ಲಿ ಅಂತ ಹೇಳಿದರು. ತುಂಬ ಜನ, ಅಂದರೆ ತಾವು ಪರ್ಸ್ನಲಾಗಿ, ಅಂದರೆ ತಮ್ಮ ಫ್ರೆಂಡ್ಸ್ ಜೊತೆ ಬಂದವರೆಲ್ಲ ಅಲ್ಲಿಗೆ ಹೋಗ್ತಾಯಿದ್ರು. ನಮಗೆ ಅಲೋ ಮಾಡಲಿಲ್ಲ. ಅಂದರೆ 9 ದೇವಸ್ಥಾನಗಳು ಕವರ್ ಮಾಡಬೇಕಾಗಿತ್ತಲ್ವ, ಅದಕ್ಕಾಗಿ ನಾವು ದಾರಿಯಲ್ಲಿ ಬರುವಂಥ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ. ಅಂದರೆ ಅವ್ರು ಕರ್ಕೊಂಡು ಹೋಗಿಲ್ಲ. ಯಾಕಂದರೆ ಮೇಲ್ಗಡೆಯಿಂದ ಕೆಳಗೆ ಬರೋಣ ಅಂತಂದು ಫಸ್ಟ್ ಜ್ವಾಲಾ ನರಸಿಂಹಕ್ಕೆ ಕರ್ಕೊಂಡು ಹೋಗಿದ್ರು. ಇವಾಗ ನಾವು ಹೋಗ್ತಾ ಇರುವಂಥ ದೇವಸ್ಥಾನ ಮಾಲೋಲ ನರಸಿಂಹ ಅಂತ. ಮಾಲೋಲ ಅಂದರೆ ಮಹಾಲಕ್ಷ್ಮಿ ಲೋಲ ಅಂತ ಅರ್ಥ. ಈ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಕಷ್ಟ ಇದೆ. ತುಂಬ ಕೇರ್ಫುಲ್ಲಾಗಿ ನಡಿಬೇಕು. ಒಂದೇ ಸೈಡ್ ನಡಿಬೇಕು. ಆ ಕಡೆ ಫುಲ್ ಪ್ರಪಾತನೇ ಇದೆ. ಇಲ್ಲಿಯ ವಿಗ್ರಹ ನರಸಿಂಹದೇವರ ತೊಡೆಯ ಮೇಲೆ ಮಹಾಲಕ್ಷ್ಮಿ ಅಮ್ಮನವರು ವಿರಾಜಮಾನವಾಗಿರ್ತಾರೆ. ಮತ್ತು ಉಗ್ರ ನರಸಿಂಹನನ್ನು ಶಾಂತ ನರಸಿಂಹನನ್ನಾಗಿ ಪರಿವರ್ತಿಸಿದ ಮಹಾಲಕ್ಷ್ಮಿಯ ಕ್ಷೇತ್ರವಿದು. ಈ ಕಾಡೊಳಗೆ ಪ್ರತಿದಿನವೂ ಅರ್ಚಕರು ದಿನಾಲೂ ನಡೆದುಕೊಂಡು ಹೋಗಿ ದೇವರಿಗೆ ಪೂಜೆ, ನೈವೇದ್ಯ, ಪ್ರಸಾದಗಳನ್ನು ಮಾಡ್ತಾರಲ್ಲ, ನಿಜವಾಗ್ಲೂ ಅವ್ರಿಗೆ ಆ್ಯಡ್ಸಪ್ ಅಂತಲೇ ಹೇಳಬೇಕು. ತುಂಬಾ ಕಷ್ಟವಾದ ಅರಣ್ಯದಲ್ಲಿ ಡೈಲಿ ಬರೋದು ಏನು ಹುಡುಗಾಟ ಅಲ್ಲ. ಡೈಲಿ ಬಂದುಬಿಟ್ಟು ದೇವರ ಪೂಜೆ ಮಾಡ್ತಾರೆ. ನಿಜವಾಗ್ಲೂ ಅವ್ರ ಜನ್ಮ ಪಾವನ ಅಂತಲೇ ಹೇಳ್ಬೋದು. ಎಲ್ಲ ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಮಾಡ್ತಾರೆ. ಹಾಗೆಯೇ ತುಂಬ ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ. ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹತ್ತೋದು ಇಳಿಯೋದು ಎರಡೂ ಇದೆ. ತುಂಬ ಹತ್ತಿರ ಬಂದಿದ್ದೀವಿ. ನಾವಿವಾಗ ಮಾಲೋಲ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪುರಾಣಗಳ ಪ್ರಕಾರ
ಈ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಭಕ್ತ ಪ್ರಹ್ಲಾದರು ಶಾಲೆಗೆ ಹೋದಂಥ ಜಾಗ ಇದೆ. ಮಾಲೋಲ ನರಸಿಂಹದೇವರು ಶುಕ್ರ ಗ್ರಹಕ್ಕೆ ಅಧಿಪತಿಯಾಗಿದ್ದಾರೆ. ನಿಮಗೇನಾದರೂ ಶುಕ್ರ ದೋಷ ಇದ್ದರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ಬೋದು. ಆವಾಗಲೇ ನಾನು ತಿಳಿಸಿರೋ ಹಾಗೆ ಮಾಲೋಲ ನರಸಿಂಹ ದೇವಸ್ಥಾನದ ಪಕ್ಕದಲ್ಲೇ ದಾರಿ ಇದೆ. ಪ್ರಹ್ಲಾದ್ ಮಹಾರಾಜರು ಕಲ್ತಿರುವಂತಹ ಶಾಲೆಯ ಆವರಣ ಎಲ್ಲ ಸಿಗುತ್ತೆ ನಮಗೆ ನೋಡೋಕ್ಕೆ. ಅಲ್ಲಿಗೆ ಹೊರಟಿದ್ದು ಇವಾಗ ನಾವು ಇಲ್ಲೆಲ್ಲ ಹೋಗ್ತೀವಿ ಅಂತ ಕನಸಲ್ಲಿ ಕೂಡ ಅಂದ್ಕೊಂಡಿಲ್ಲ. ಅಹೋಬಲಕ್ಕೆ ಹೋಗೋಣ ಅಂತ ನಮ್ಮ ಮಕ್ಳಿಗೆ ತುಂಬ ಇಚ್ಛೆ ಇತ್ತು. ಯಾಕಂದರೆ ಮಹಾವತಾರ ಸಿನಿಮಾ ನೋಡಿದ್ರಲ್ವ, ಆವಾಗಿಂದ ಅವರಿಗೆ ಕನೆಕ್ಟ್ ಆಗಿತ್ತು. ಇಸ್ಕಾನ್ ಟೆಂಪಲ್ಗೆ ಹೋದಾಗ ಹೀಗೆ ಯಾತ್ರಾದಲ್ಲಿ ಬೋರ್ಡಲ್ಲಿ ಹಾಕಿದ್ರು. ಆವಾಗಲೇ ನಾವು ಬುಕ್ ಮಾಡಿದ್ವಿ 1.5 ತಿಂಗಳು ಮುಂಚೆ. ತುಂಬ ಮುಂಚಿತವಾಗಿ ನಾವು ಬುಕ್ ಮಾಡಿರೋದ್ರಿಂದ ನಮಗೆ ಸ್ಟಾರ್ಟಿಂಗಲ್ಲೇ ಸೀಟ್ಗಳು ಸಿಕ್ಕಿದ್ವು. ಪ್ರಹ್ಲಾದ್ ಮಹಾರಾಜರು ಶಾಲೆ ಕಲಿತಂತಹ ಜಾಗ ಇದು. ನೋಡಿ, ಇಲ್ಲಿ ಹಿಂದ್ಗಡೆ ನಮ್ಮ ಮನೆಯವ್ರು ಕುಂತಿದ್ದಾರಲ್ವ, ಹಿಂದ್ಗಡೆ ನೀರಿದೆ, ತುಂಬ ಸ್ವೀಟಾಗಿರುತ್ತೆ. ಮೇಲೆ ಅಲ್ಲಿ ಕಾಣ್ತಾ ಇರುವಂಥದ್ದು ನರಸಿಂಹದೇವರ ವಿಗ್ರಹ ಇದೆ. ಮತ್ತು ಅವರ ತಂದೆ ಹಿರಣ್ಯಕಶಿಪುವಿಗೆ ಗೊತ್ತಾಗದೇ ಇರೋ ವಿದ್ಯಾಭ್ಯಾಸ ಕಲಿಯೋಕ್ಕೆ ಬಂದಾಗ ನಾರಾಯಣನ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಅದು ಕೂಡ ಅಲ್ಲಿದೆ. ಎಲ್ಲ ಅರ್ಚಕರು ವಿವರವಾಗಿ ಹೇಳ್ತಾರೆ ಇಲ್ಲಿ ಬಂದಾಗ. ನೆಕ್ಸ್ಟ್ ನಾವು ಹೋದಂತಹ ದೇವಸ್ಥಾನ ಶ್ರೀ ವರಾಹ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ವರಾಹ ನರಸಿಂಹಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿದ್ದಾರೆ. ಹಿರಣ್ಯಕಶಿಪುವಿನ ಸಹೋದರನಾದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ವರಾಹ ಮೂರ್ತಿಯಾಗಿ. ಭೂದೇವಿಯನ್ನು ಕದ್ದಿರ್ತಾನೆ ಹಿರಣ್ಯಾಕ್ಷ. ಪರಮಾತ್ಮ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ವಿಮುಕ್ತಗೊಳಿಸಿರ್ತಾರೆ. ವರಾಹಸ್ವಾಮಿ ಸೂಕರ ರೂಪ, ದೇಹ ಮನುಷ್ಯನ ಹಾಗೆ, ಬಾಲ ಸಿಂಹದ ಹಾಗೆ ಇರುತ್ತೆ. ವರಾಹ ನರಸಿಂಹ ಅಥವಾ ಕ್ರೋಧ ನರಸಿಂಹ ಅಂತ ಕೂಡ ಕರೀತಾರೆ. ವರಾಹ ನರಸಿಂಹಸ್ವಾಮಿ ರಾಹುಗ್ರಹಕ್ಕೆ ಅಧಿಪತಿಯಾಗಿದ್ದಾರೆ. ನಿಮಗೇನಾದರೂ ರಾಹು ದೋಷ ಇದ್ದರೆ ನೀವು ಇಲ್ಲಿಗೆ ಭೇಟಿ ನೀಡ್ಬೋದು. डालो ಕೊಟ್ರಿ ಇರ್ಲಿ. ಓ जय नरसिम्हा, जय प्रहलाद महाराज, हरे कृष्ण. ಇಲ್ಲಿ ಪ್ರಹ್ಲಾದ್ ಮಹಾರಾಜರು ಸ್ನಾನ ಮಾಡ್ತಿದ್ರು ಅಂತ, ಅಂದರೆ ವಿದ್ಯಾಪೀಠಕ್ಕೆ ಅಂದರೆ ವಿದ್ಯಾ ಕಲಿಯಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಿದ್ರು ಅನ್ನೋ ನಂಬಿಕೆ ಇದೆ. 8ನೇ ದೇವಸ್ಥಾನ ಅಹೋಬಲ ನರಸಿಂಹ ಅಥವಾ ಉಗ್ರ ನರಸಿಂಹ ದೇವಸ್ಥಾನ. ಅಹೋಬಲ ನರಸಿಂಹ ಅಥವಾ ಉಗ್ರ ನರಸಿಂಹ ಸ್ವಾಮಿ ಗುರು ಗ್ರಹಕ್ಕೆ ಅಧಿಪತಿಯಾಗಿದ್ದಾನೆ. ನಿಮಗೇನಾದರೂ ಗುರುದೋಷ ಇದ್ದರೆ ನೀವಿಲ್ಲಿ ಭೇಟಿ ನೀಡ್ಬೋದು. 9ನೇ ದೇವಸ್ಥಾನ ಶ್ರೀ ಕಾರಂಜ ನರಸಿಂಹಸ್ವಾಮಿ ದೇವಸ್ಥಾನ. ಶ್ರೀ ಕಾರಂಜ ನರಸಿಂಹಸ್ವಾಮಿ ಚಂದ್ರಗ್ರಹಕ್ಕೆ ಅಧಿಪತಿಯಾಗಿದ್ದಾನೆ. ನಿಮಗೇನಾದರೂ ಚಂದ್ರದೋಷ ಇದ್ದರೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ಬೋದು. ಮೇಲ್ಗಡೆಯಿಂದ ನಾವು ಕೆಳಗಡೆ ದೇವಸ್ಥಾನ ನೋಡ್ತಾ ಇರೋದ್ರಿಂದ ಇದು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಬರುತ್ತೆ ಮೇಲೆ ಹೋಗುವಾಗ. ಇಲ್ಲಿ ನಮಗೆ ದೇವರು ಆದಿಶೇಷನ ಹೆಡೆ ಕೆಳಗೆ ಕಾರಂಜ ನರಸಿಂಹಸ್ವಾಮಿ ಇರ್ತಾರೆ. ಕಾರಂಜ ಅಂದರೆ ಕನ್ನಡದಲ್ಲಿ ಹೊಂಗೆ ಅಂತ ಅರ್ಥ. ಈ ದೇವರು ಒಂದು ಕೈಯಲ್ಲಿ ಚಕ್ರ, ಇನ್ನೊಂದು ಕೈಯಲ್ಲಿ ಧನಸ್ಸನ್ನು ಹಿಡಿದಿರ್ತಾರೆ. ಪುರಾಣದ ಪ್ರಕಾರ ಆಂಜನೇಯ ಸ್ವಾಮಿಗೆ ನರಸಿಂಹದೇವರು ಇಲ್ಲಿ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಂಜನೇಯ ಸ್ವಾಮಿ ಶ್ರೀರಾಮನ ಬಿಟ್ಟು ಬೇರೆ ದೇವರನ್ನು ಗುರುತಿಸುವುದಿಲ್ಲ. ಆದ್ದರಿಂದಲೇ ನರಸಿಂಹದೇವರು ಧನಸ್ಸನ್ನು ಇಟ್ಕೊಂಡು ಆಂಜನೇಯನಿಗೆ ದರ್ಶನ ಕೊಡ್ತಾರೆ. ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಇಲ್ಲಿ ಇವಾಗ ನೋಡ್ತಾ ಇರ್ಬೋದು, ಏಕಾದಶಿ ದಿನ ನಾವು ಹೊರಟಿದ್ದು ಭಾನುವಾರ. ಆ ದಿನ ಕಾಮದ ಏಕಾದಶಿ ಇತ್ತು. ಬೆಳಿಗ್ಗೆ ಹೋಮ ಎಲ್ಲ ಮುಗಿದಿತ್ತು. ಎಲ್ಲ ವೀಡಿಯೋದಲ್ಲಿ ನೋಡಿರ್ಬೋದು ನೀವು ಈಗಾಗಲೇ. ಕಿಚಡಿ ಮತ್ತು ಅಂದರೆ ಚಟ್ನಿ ಕೊಟ್ಟಿದ್ರು ಬೆಳಿಗ್ಗೆ ಪಾರ್ಸಲಲ್ಲಿ. ಏನು ಕಿಚಡಿ ಕಾಣ್ತಾ ಇದೆ ಅದು ಮಾತ್ರ ಪಾರ್ಸಲ್ ಮಾಡಿ ಕೊಟ್ಟಿದ್ರು. ನಡೆಯುವಾಗ ದಾರಿಯಲ್ಲಿ ತಿಂದಿರೋದು. ಮಧ್ಯಾಹ್ನದಿದ್ದು ಇವಾಗ ನಾನು ತೋರಿಸ್ತಾ ಇರೋದು ಉಪವಾಸದ್ದು. ನಿಂಬೆಹಣ್ಣಿನ ಪಾನಕ, ಸಬ್ಬಕ್ಕಿ ಪಾಯಸ, ಹಣ್ಣುಗಳು, ಬೇಯಿಸಿದ ಶೇಂಗಾ, ಫಿಂಗರ್ ಚಿಪ್ಸ್ ಅಂದರೆ ಆಲೂಗಡ್ಡೆದು ಮತ್ತು ಕಿಚಡಿ ಕೊಟ್ಟಿದ್ರು. ಇದೆಲ್ಲ ಉಪವಾಸದ ಪ್ರಸಾದ. ರಾತ್ರಿ ದಾರಿ ಮಧ್ಯದಲ್ಲಿ ತಿನ್ನೋಕೆ ಪೆಟ್ರೋಲ್ ಬಂಕಲ್ಲಿ ಇಳಿಸಿ ಪ್ರಸಾದ ಕೊಟ್ಟರು ಎಲ್ಲರಿಗೂ ಕೂಡ. ಮಧ್ಯಾಹ್ನದ ಪ್ರಸಾದ ತಿಂದುಬಿಟ್ಟು 2 ಗಂಟೆ ಹೊತ್ತಿಗೆ ಕರೆಕ್ಟಾಗಿ ಬಸ್ಸಲ್ಲಿ ಕೂತಿದ್ವಿ. ರಾತ್ರಿ 10:00ವರೆಗೆ ಎಲ್ಲರೂ ಅವ್ರವ್ರ ಮನೇಲಿ ಇದ್ವಿ. ಇಲ್ಲಿ ಒಂದೊಂದು ನರಸಿಂಹ ದೇವಸ್ಥಾನಕ್ಕೂ ಒಂದೊಂದು ಗ್ರಹಕ್ಕೆ ಅಧಿಪತಿಯಾಗಿದ್ದಾನೆ.
ನಮಗೆ ಜನ್ಮದಲ್ಲಿ ಯಾವುದೇ ಗ್ರಹಗಳ ದೋಷ ಇದ್ದರೂ ಕೂಡ, ಅಂದರೆ ಇದುವರೆಗೂ ಎಷ್ಟು ಜನ್ಮ ತಾಳಿದೆಯೋ ಅಲ್ಲಿ ಆ ಜನ್ಮದಲ್ಲಿ ಏನಾದರೂ ದೋಷಗಳಿದ್ದರೆ ಅದೆಲ್ಲ ಇಲ್ಲಿ ಬಂದು ದರ್ಶನ ಮಾಡೋದ್ರಿಂದ ಮಾತ್ರ ಪಾವನ ಆಗುತ್ತೆ, ಅಂದರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ನೀವು ಕೂಡ ಕೈಕಾಲು ಗಟ್ಟಿರುವಾಗಲೇ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾಕಂದರೆ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ದೇವಸ್ಥಾನ. ಯಾರಿಗೆ ಗೊತ್ತು ನಮಗೆ ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮ ಬರುತ್ತೋ ಇಲ್ವೋ ಮತ್ತು ಈ ದೇವಸ್ಥಾನಕ್ಕೆ ಹೋಗೋ ಭಾಗ್ಯ ಸಿಗುತ್ತೋ ಇಲ್ವೋ ಅಂತ. ಅದಕ್ಕಾಗಿ ಈ ಜನ್ಮದಲ್ಲೇ ಈ ದೇವಸ್ಥಾನನ ಪ್ರತಿಯೊಬ್ಬರು ನೋಡಲೇಬೇಕಂತ ನನ್ನ ಅನಿಸಿಕೆ. ಈ ವಿಡಿಯೋ ತೋರ್ಪಡಿಕೆಗೆ ಅಲ್ಲ, ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದೀವಿ. ನಿಮ್ಮಲ್ಲಿ ಯಾರಾದರೂ ಅಹೋಬಲಂಗೆ ಹೋಗ್ಬೇಕಂದ್ರೆ ಅವ್ರಿಗೆ ಇನ್ಫಾರ್ಮೇಟಿವ್ ಆಗಿರಲಿ ಮತ್ತು ನಮ್ಮದು ನೆನಪಿರಲಿ ಅನ್ನೋದಕ್ಕೆ ನಾವು ಈ ವಿಡಿಯೋ ಮಾಡಿರೋದು. ಅದರಲ್ಲಿ ಒಬ್ರಿಗಾದರೂ ಈ ವಿಡಿಯೋದಿಂದ ಉಪಯೋಗ ಆದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಈ ಕ್ಷೇತ್ರಕ್ಕೆ ಅಹೋಬಲಂ ಅಂತ ಹೆಸರು. ಅಹೋ ಅಂದರೆ ಅಪಾರ ಅಂತ, ಬಲಂ ಅಂದರೆ ಶಕ್ತಿ ಅಂತ. ಈ ಕ್ಷೇತ್ರದಲ್ಲೇ ಹೆಸರು ಹೇಳ್ದಂಗೆ ಅಪಾರ ಶಕ್ತಿ ಇರುವ ಕ್ಷೇತ್ರ ಕಾಲಕ್ರಮೇಣ ಅಹೋಬಿಲಂ ಅಂತ ಈಗ ಅಹೋಬಿಲಂ ಅಂತ ಪರಿವರ್ತನೆ ಆಗಿದೆ. ನಮ್ಮ ಜೀವನದಲ್ಲಿ ಅದ್ಭುತ ಅನುಭವ ಕೊಟ್ಟಂಥ ದೇವಸ್ಥಾನ ಅಹೋಬಿಲಂ ಕ್ಷೇತ್ರ. ಒಂದು ನರಸಿಂಹನ ಸ್ತೋತ್ರದಿಂದ ಈ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ. ಜ್ವಾಲಾ ಅಹೋಬಿಲ ಮಾಲೋಲ ಕ್ರೋಧ ಕಾರಂಜ ಭಾರ್ಗವ ಯೋಗಾನಂದ ಚತ್ರವಟ ಪಾವನೋ ನವಮೂರ್ತಯಃ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಶ್ರೀ ನರಸಿಂಹ, ಜಯ ನರಸಿಂಹ, ಹರೇ ಕೃಷ್ಣ.